ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನುರ್ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಧನುರ್ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಿಶೇಷವಾಗಿ ಅದರ ಒಂದು ಆರಂಭಿಕವಾದಂತಹ ಅರ್ಧ ವರ್ಷ ಅಂದರೆ ವಿಶೇಷವಾಗಿ ಈ ಒಂದು ಜೂನ್ ತಿಂಗಳ ಅರ್ಧ ಒಂದು ದಿನ ಏನಾಗಿರುತ್ತೆ, ವೃತ್ತಿಗೆ ಸಂಬಂಧಿಸಿದಂತೆ ಈ ತಿಂಗಳು ತಮಗೆ ಒಂಥರ ಏರಿಳಿತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕೇತು ನಿಮ್ಮ ಒಂದು 10ನೇ ಮನೆಯಲ್ಲಿ ತಿಂಗಳ ಅಂತ್ಯದಲ್ಲಿ ಉಳಿಯೋದ್ರಿಂದ ಇದು ನಿಮ್ಮ ಒಂದು ವೃತ್ತಿಪರ ಜೀವನದ ವಿವಿಧ ಅಂಶಗಳ ಬಗ್ಗೆ ನಿಮ್ಮನ್ನು ದಿಗ್ಭ್ರಮೆಯನ್ನಾಗಿ ಮಾಡ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ವ್ಯವಹಾರದಲ್ಲಿ ನಿಮ್ಮ ಒಂದು ಬಂಡವಾಳ ಹೂಡಿಕೆಯನ್ನು ಅತಿಯಾಗಿ ವಿಸ್ತರಿಸುವ ಬಗ್ಗೆ ತಾವು ಎಚ್ಚರಿಕೆಯಿಂದ ಇರೋದು ತುಂಬನೇ ಅಗತ್ಯವಿರುತ್ತೆ. ಯಾಕಂದರೆ ವಿವೇಚನೆಯಿಂದ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಹಣಕಾಸಿಗೆ ಅಪಾಯಗಳು ಒಡ್ಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತಾಡೋದಾದರೆ ಆರಂಭದಲ್ಲಿ ಭರವಸೆಯನ್ನು ತಾವು ಹೊಂದಿರ್ತೀರಿ. 5ನೇ ಮನೆಯ ಅಧಿಪತಿಯಾದಂಥ ಮಂಗಳನ ಸ್ಥಾನದಲ್ಲಿ ಉಳಿಯೋದ್ರಿಂದ ನಿಮ್ಮ ಒಂದು ಉದ್ದೇಶಗಳ ಬಗ್ಗೆ ತಾವು ಅರಿವನ್ನು ಹೆಚ್ಚಿಸಬೇಕಾಗತ್ತೆ. ಈ ತಿಂಗಳು ನಿಮ್ಮ ಕುಟುಂಬದ ವಲಯದಲ್ಲಿ ನೀವು ಕೆಲವು ಅಡಚಣೆಗಳನ್ನು ಕಾಣುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಧನುಸ್ಸು ರಾಶಿಯವರು. ಮತ್ತು ವಿಶೇಷವಾಗಿ ಇದು ನಿಮ್ಮ ಒಂದು ಸ್ವಲ್ಪ ಅಂಶಾತ್ಮಕವಾದಂತಹ ಬೆಳವಣಿಗೆಗಳಿಗೆ ಪಾತ್ರವಾಗುತ್ತೆ. ಪ್ರಸ್ತುತ ಪ್ರಯಾಣದಲ್ಲಿ ತಾವು ಸಂಬಂಧಪಟ್ಟಿರ್ತೀರಿ. ಮತ್ತು ನಿಮ್ಮ ಒಂದು ಭರವಸೆಯ ಒಂದು ಭವಿಷ್ಯದಲ್ಲಿ ಹೊಂದಿರ್ತೀರಿ. ಭರವಸೆಯನ್ನು ತಾವಿಲ್ಲಿ ಹೊಂದಿರ್ತೀರಿ. ಮತ್ತು ವಿಶೇಷವಾಗಿ ವಿವಾಹಿತ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸವಾಲುಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ತಾವು ಪರಿಗಣಿಸುವಾಗ ಈ ತಿಂಗಳು ಆರಂಭದಲ್ಲಿ ಕೆಲವು ಹಣಕಾಸಿನ ಸವಾಲುಗಳನ್ನು ತಮಗೆ ಉಂಟಾಗುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ಪ್ರಾರಂಭದಲ್ಲೇ ಉಳಿತಾಯವನ್ನು ಪ್ರಾರಂಭಿಸೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ. ಈ ಒಂದು ಮಾಸದಲ್ಲಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಎದುರಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ. ಯಾಕಂದರೆ ಮಂಗಳನು ಪಂಚಮ ಸ್ಥಾನದಲ್ಲಿರೋದ್ರಿಂದ ತಮಗೆ ಅಲ್ಲೇ ಒಂದು ನೆಲೆಯೂರೋದ್ರಿಂದ ಮತ್ತು 3ನೇ ಮನೆಯಲ್ಲಿ ಶನಿಯಿಂದ ಪೂರ್ಣ ಅಂಶಗಳು ತಮಗೆ ಬರೋದ್ರಿಂದ ಪರಿಣಾಮಕಾರಿಯಾದಂಥ ಪಂಚಮ ಮತ್ತು 6ನೇ ಮನೆಯಲ್ಲಿ ಗಮನಾರ್ಹವಾದಂಥ ಪ್ರಭಾವಗಳು ಸಹಿತ ಬೀರೋದ್ರಿಂದ ತಮಗೆ ಜೀರ್ಣಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ. ಆಸ್ಪತ್ರೆಗಳಿಗೆ ತಾವು ಹೋಗುವಂಥ ಸಮಸ್ಯೆಗಳು ಸಹಿತ ಆಗ್ತಾ ಹೋಗುತ್ತೆ. ಅದರಿಂದ ತಾವು ದೂರವಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವ್ರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಪ್ರಭಾವಗಳು ಸಹಿತ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಏರಿಳಿತಗಳು ಜಾಸ್ತಿ ಆಗಿರುತ್ತೆ. ಆರೋಗ್ಯದಲ್ಲಿ ತಾವು ಸ್ವಲ್ಪ ಗಮನಾರ್ಹವಾದಂಥ ಗಮನವನ್ನು ತಾವಿಲ್ಲಿ ಕೊಡಬೇಕಾಗುತ್ತೆ. ಮಾಡುವಂಥ ಕೆಲಸ ಕಾರ್ಯದಲ್ಲೂ ಸಹಿತ ವಿಶೇಷವಾದಂಥ ಬೆಳವಣಿಗೆಯನ್ನು ತಾವಿಲ್ಲಿ ತೆಗೆದುಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ಆರ್ಥಿಕ ಸ್ಥಿತಿ ಸ್ವಲ್ಪ ಏರುಪೇರಾಗಿರುತ್ತೆ ಅಂತಲೂ ಸಹಿತ ಹೇಳ್ಬೋದು. ರೈತರಿಗೆ ಸ್ವಲ್ಪ ಉಚಿತವಾದಂಥ ಬೆಳವಣಿಗೆಗಳು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ಮನ್ಗೆ ಅತಿ ಹೆಚ್ಚಿನ ಒಂದು ವಿಜಯ ಸಾಧಿಸುವಂತಹ ಫಲಾನುಫಲಗಳು ಸಹಿತ ಇಲ್ಲಿ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿರೋರಿಗೂ ಸಹಿತ ಕೆಲವೊಂದು ಅಡೆತಡೆಗಳು ಹೆಚ್ಚಾಗಿರುತ್ತೆ ತಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ನಮ್ಮ ಒಂದು ಧನುಸ್ಸು ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.